ಮಾಡುವವರು ಗಿಲ್ಲಿ ಹುಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕು. ರಜತ್ ಎಲ್ಲೋ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ. ಸಮಸ್ಯೆ ಮಾಡಬಾರ್ದು ಮನೆಯಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ. ಎಲ್ರು ಕೂಡ ಈಗೇನೀಗ ಬಿಗ್ ಬಾಸಿನ ಒಂದು ಪ್ರೋಮೋನ ನೋಡ್ಕೊಂಡು ಬಂದ್ರಿ, ಇವತ್ತಿನ ಪ್ರೋಮೋನ. ಸೊ ಪ್ರೋಮೋ ನೋಡ್ಕೊಂಡು ಬಂದಾಗ ದಿನಿ ಅಂದರೆ ವಾರ ಒಂದು ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ಏನೋ ಒಂದು ಕಾವ್ಯನ್ಗೆ ಏನಾದರೂ ಮೆಟ್ಕೊಂಡು ಬಿಡುತ್ತಾ, ಏನು ಕತೆನೋ ಗೊತ್ತಿಲ್ಲ. ಬರೀ ಮಾತೆತ್ತಿದ್ರೆ ಗಿಲ್ಲಿ ಹಂಗೆ ಮಾಡ್ದ, ಗಿಲ್ಲಿ ಹಿಂಗೆ ಮಾಡ್ದ, ಗಿಲ್ಲಿ ಅದು ಗಿಲ್ಲಿ ಇದು ನಾಮಿನೇಷನ್ ಮಾಡ್ತಾ ಇದ್ದೀನಿ, ಗಿಲ್ಲಿನ ಕಾವ್ಯನೇ ನಾಮಿನೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಅನ್ನೋದು ಒಂದು ಕಡೆಗೆ ಒಂಥರ ಅಚ್ಚರಿಯ ವಿಷಯ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಅಂತ. ಪದೇ ಒಬ್ಬ ವ್ಯಕ್ತಿಯನ್ನು ಈ ಲೆವೆಲಿಗೆ ಕಾಣುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಅದನ್ನು ಬಿಟ್ಟರೆ ರಜತ್ ಅವ್ರನ್ನ ಕೂಡ ತಗೊಂಡಿದ್ದಾರೆ ಕಾವ್ಯ ಅವರು. ಗಿಲ್ಲಿ ಆದರೆ ಓಕೆ ಬಿಡು, ನಮ್ಮ ಕಾವು ಅಲ್ವಾ ಅಂದ್ಕೊಂಡು ಸುಮ್ಮನಾಗ್ಬಿಡ್ಬೋದೇನೋ. ಆದರೆ ರಜತ್ ಅಂತೂ ಖಂಡಿತವಾಗಿ ಆ ಥರ ಬಿಡೋನಲ್ವೇ ಅಲ್ಲ. ರಜತ್ ವ್ಯಕ್ತಿತ್ವ ಎಂಥದ್ದು ಏನು ಎತ್ತ ಅಂತ ಎಲ್ಲ ನೋಡಿದ್ದೀರಿ. ಓಕೆನಾ, ಸೈಲೆಂಟಾಗಿದ್ದರೆ ಸೈಲೆಂಟಾಗಿದ್ದಂಗೆ, ಇಲ್ಲ ನಾನು ಹಂಗೆ ನಾನು ಹಿಂಗೆ ನಾನು ಅದು ನಾನು ಇದು ಅಂತ ಅನ್ನೋದಕ್ಕೆ ಹೋಗ್ಬಿಟ್ರೆ ಈಗ ಅಲ್ಲೇನೆ ಅಭಿ ವಿರುದ್ಧವಾಗೂ ಕೂಡ ಜಗಳ ಆಗಿರುತ್ತೆ. ಏನೋ ಯಾರಿಗೋ ಮಾತಾಡ್ತಾ ಇರೋದು ಧ್ರುವಂತ ವಿರುದ್ಧವಾಗೂ ಕೂಡ ಮಾತಾಡಿರ್ತಕ್ಕಂಥದ್ದು. ಯಾರಿಗೋ ಹೇಳ್ತಾ ಇರೋದು ಹಂಗೆ ಹಿಂಗೆ ಅಂತ ರಜತ್ ಅವ್ರು ಮಾತಾಡ್ತಾರೆ. ಆಗ ಧ್ರುವಂತು ಎಲ್ಲರ ಹತ್ರ ಇಟ್ಕೊಂಡಂಗೆ ನನ್ನ ಹತ್ರ ಇಟ್ಕೋಬೇಡ, ನಾನು ಗೊತ್ತಲ್ಲ ಹಿಂಗೆ ಅಂತ ಧ್ರುವಂತವ್ರು ಹೇಳೋದಕ್ಕೆ ಹೋಗ್ತಾರೆ. ಸೊ ಧ್ರುವಂತವ್ರು ಹೇಳಿದ್ದಾದ ಮೇಲೆ ರಜತ್ ಅವ್ರು ಏನೋ ಈಗ ನನ್ನ ಮಗನೇ ಬಿಟ್ರೆ ಆಡು ಅಂತ ಅಂದ್ಬಿಟ್ಟೆಲ್ಲ ಎತ್ಕೊಂಡು ರಜತ್ ಅವ್ರು ಹೋಗುವಂಥ ಕೆಲಸ ಮಾಡ್ತಾರೆ. ಅಂದರೆ ಕಾವ್ಯನ್ಗೂ ಅಷ್ಟೇ, ಏನಮ್ಮ ಕಾಮಿಡಿನೇ ಮಾಡಂಗಿಲ್ವ ನಾವು, ಅಯ್ಯೋ ದೇವ್ರೆ ಯಮನ್ ಕಣ್ಣಿಗೆ ಕಾಮಿಡಿನೂ ಮಾಡಂಗಿಲ್ವ ಹಂಗೆ ಅಂತಂದು ರಜತ್ ಅವರು ರೊಚ್ಚಿಗೆದ್ದು ಇವತ್ತು ಒಟ್ಟಿನಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಪ್ಯಾಕ್ ಇದಾಗುವಂಥದ್ದು ಆಗುತ್ತೆ. ಅಂದರೆ ಬಿಗ್ ಬಾಸ್ನಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇವತ್ತು ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈಗ ರಜತ್ ಬಗ್ಗೆ ಹೇಳೋದಕ್ಕೆ ಹೋದರೆ, ರಜತ್ ಹಿಂಗೆ ಅಂತ ತಾವೆಲ್ಲರೂ ಕೂಡ ಹೋದ ಸೀಸನಲ್ಲೇ ನೋಡಿದ್ದೀರಿ. ಈ ಸೀಸನಲ್ಲೂ ಅಷ್ಟೇ ಬಂದಿದ್ದ ತಕ್ಷಣವೇ ಜಗಳ ಸ್ಟಾರ್ಟ್ ಮಾಡಿದಂಥವ್ರು ರಜತ್ತು. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಗಿಲ್ಲಿ ವಿಚಾರಕ್ಕೆ ಅಂತ ಬಂದಾಗ ಗಿಲ್ಲಿನೂ ಕೂಡ ಅಷ್ಟೇ ಏನು ನನ್ನ ಮಗಂದು ಮಾತಿನಲ್ಲೇ ಕಡಕ್ಕ ಟಕ್ಕರ್ ಕೊಡುವಂಥ ಕೆಲಸನ ನಮ್ಮ ಗಿಲ್ಲಿ ಮಾಡಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಒಟ್ಟಿನಲ್ಲಿ ಕಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಇಬ್ಬರು. ಇವತ್ತು ಗಿಲ್ಲಿ ಮತ್ತು ರಜತ್ ಇಬ್ಬರು ಒಂದಾಗ್ತಾ ಇದ್ದಾರೆ, ಅದೊಂದು ಕಡೆ ಖುಷಿ ಇದೆ. ನಿಮಗೂ ಕೂಡ ಗಿಲ್ಲಿ ಮತ್ತು ರಜತ್ ಜೋಡಿ ಹೇಗಿದೆ ಅಂತ ಹೇಳಿ. ಒಂದು ಕಡೆಗೆ ಅಶ್ವಿನಿ ಅವರು ಮತ್ತು ರಕ್ಷಿತ್ ಅವರು ಬಹಳ ಚೆನ್ನಾಗಿ ಅಮ್ಮ ಮಗಳ ಥರ ಫಿಕ್ಸ್ ಆಗೋಗ್ಬಿಟ್ಟವ್ರು, ಅಕ್ಕ ತಂಗಿ ಥರ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ಅದೊಂದು ಕಡೆಗೆ ಓಕೆನಾ, ಒಂದೊಂದು ಬೇರೆ ಹಾಕ್ತಾ ಇದೆ. ಇದು ಯಾರು ಚೈತ್ರನಿಗೆ ಕ್ಯಾಪ್ಟನ್ಸಿ ಪಟ್ಟ ಸಿಕ್ಕಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟೆಲ್ಲನ ತಿಳಿಸುವಂಥದ್ದನ್ನು ಮಾಡಿ ಅಂತ ಕೇಳ್ಕೊತೀನಿ. ಎಂಡ್ ಆಫ್ ಮೂಮೆಂಟು ಯಾರು ನಮ್ಮ ಚೈತ್ರ ಅವ್ರು ಏನಿದ್ದಾರೆ, ಈ ಚೈತ್ರ ಅವ್ರಿಗೆ ಲೈಕ್ ಬಿಗ್ ಬಾಸ್ ಅಂದರೆ ವಿಲನ್ನೇ ಆಫರ್ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ. ಯಾಕೆ ಆಫರ್ ಕೊಟ್ಟಿದೆ, ಚೈತ್ರ ಅವ್ರಿಗೆ ಯಾಕೆ ಕೊಡ್ತು ಅನ್ನೋದು ಒಂದು ಕಡೆ ಗೊಂದಲದ ಸಂಗತಿ ಆದರೂ ಕೂಡ ಚೈತ್ರ ಅವರಿಗೆ ಈ ಒಂದು ಆಫರ್ನ ವಿಲನ್ನೇ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಓಕೆನಾ, ಅದನ್ನು ಬಿಟ್ಟರೆ ಕಾವ್ಯ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು, ಹೋಗಿ ಬಂದು ಮೂಗಿ ಹಿಡ್ಕೊಂಡ್ರು ಅಂತಾರಲ್ಲ ಹಾಗೆ ಹೋಗಿ ಬಂದು ಗಿಲ್ಲಿ ನನಗೆ ಏನು ನಂದು ಗಿಲ್ಲಿದು ಬಾಂಡಿಂಗ್ ಚೆನ್ನಾಗಿದೆ, ನಾನು ಗಿಲ್ಲಿ ಒಂದಾಗ್ತೀವಿ ಅಂತಾರೆ. ನೆಕ್ಸ್ಟ್ ನೋಡಿದ್ರೆ ಕಟ್ಟಾಯಿತು ಅಂತಂದರೆ ಸೀನ್ ಕಟ್ಟಾಯಿತು ಅಂತಂದರೆ ಗಿಲ್ಲಿ ಹಂಗೆ ಮಾಡ್ದ ಅಂತ ನಾಮಿನೇಷನ್ ಮಾಡ್ತಾರೆ. ಕಾವ್ಯ ಅವರೇ ಏನು ನಿಮ್ಮ ಒಂದು ಮನಸ್ಥಿತಿ ವ್ಯಕ್ತಿತ್ವ ಏನು ಅನ್ನೋದು ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ನಮಗಂತೂ. ಯಾಕೆಂತಂದರೆ ನೀವು ಮಾತಾಡ್ತಕ್ಕಂಥ ಮಾತಿನ ಮೇಲೆ ಅಥವಾ ನಿಮ್ಮ ಒಂದು ಮಾತುಗಳ ಮೇಲೆ ಆ ಒಂದು ನಿಲುವೇ ಇಲ್ಲ ಅನಿಸುತ್ತೆ ನಮ್ಮ ಕಣ್ಣಿಗೆ. ಸೊ ಅದನ್ನು ಯಾವ ಥರ ನೀವು ಇದನ್ನು ಮಾಡ್ಕೊತಿರೋ ನಮಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಯಾಕೆಂತಂದರೆ ಅದು ಸುಮ್ಮನೆ ಅಲ್ಲ, ಏನೋ ಒಂದು ಹೇಳ್ಬಿಟ್ಟು ಏನೋ ಒಂದು ಮಾಡಿಬಿಟ್ಟು ಸುಮ್ಮನೆ ಆಗೋದಕ್ಕೆ ಬಿಗ್ ಬಾಸ್ ಶೋ ಅದು. ಸೊ ನೀವು ಯಾಕೆ ಆ ಥರ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ನನಗೆ ಕಾಡ್ತಾ ಇರತಕ್ಕಂಥದ್ದು. ನನಗೆ ಅಂತಲ್ಲ, ಎಷ್ಟೋ ಕೋಟ್ಯಾಂತರ ಜನ ವೀಕ್ಷಕರಿಗೂ ಕೂಡ ಇದೇ ಥರದಲ್ಲೇ ಅನಿಸಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಯಾಕೆ ಅದ್ಯಂತರ ಯಾವಾಗಲೂ ಕುಕ್ಕುವಂಥ ಕೆಲಸ ಮಾಡ್ತೀರಿ ಗಿಲ್ಲಿಗೆ ಅನ್ನೋದು.
ಅದೇ ಅಶ್ವಿನಿ ಅವರು ಟೋಟಲಿ ಸೈಲೆಂಟು, ಅವರು ಏನಂತಾರೆ ಸೇಫ್ ಗೇಮ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಫಸ್ಟ್ ಬಂದಾಗ ಅವು ಅಂತ ಇದ್ದಿದ್ದಂಥ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದು ಕಡೆಗೆ ಓವರ್ ಸೇಫ್ ಗೇಮ್ ಆಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಸೊ ಅದೊಂದು ಕಡೆಗೆ ನೋಡಬೇಕು ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ಬಿಟ್ಟು. ಅದೇ ನಾನು ಹೇಳ್ತೇನಲ್ಲ, ರಘುವರು ಕೂಡ ಅಷ್ಟೇ, ಯಾರು ರಜತ್ ಅವರು ಬಂದಾದ ಮೇಲೆ ಒಂದು ಸ್ವಲ್ಪ ರಘುವರು ಕೂಡ ಸೈಲೆಂಟ್ ಆಗಿದ್ದಾರೆ. ಮತ್ತು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗೋದು ಒಂದು ಕಡೆಗೆ ಒಳ್ಳೆಯದು, ಓಕೆನಾ. ಜನಗಳಿಗೆ ಏನು ಬೇಕೋ ಅದನ್ನು ಕೊಡಬೇಕು, ಅದು ಬಿಗ್ ಬಾಸಿನ ಕೆಲಸ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೊಡ್ತಾ ಇಲ್ಲ ಅಂತ ಬಿಗ್ ಬಾಸು ವಿಲನ್ನೇ ಕಳಿಸ್ಬಿಟ್ಟಿದ್ದಾರೆ. ವಿಲನ್ ಬಂದು ಈಗ ಖಡಕ್ಕಾಗಿ ನಿಂತ್ಕೊಂಡು ಎಲ್ರಿಗೂ ಖಡಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸೊ ಅದೊಂದು ಕಡೆ ಖುಷಿ ವಿಚಾರ. ಇನ್ನೊಂದು ಕಡೆಗೆ ಇವ್ರು ಯಾಕೆ ಕಂಟೆಸ್ಟೆಂಟ್ಗಳು ಎಲ್ಲೋ ಒಂದು ಕಡೆಗೆ ಅಂದರೆ ಲೈಕ್ ಸಾರ್ವಜನಿಕರಿಗೆ ವೀಕ್ಷಕರಿಗೆ ಏನು ಇಷ್ಟ ಆಗ್ತಾ ಇದೆ ಅನ್ನೋದನ್ನು ಈ ವಾರದಲ್ಲಿ ಎಲ್ಲೋ ಒಂದು ಕಡೆ ಕೊಡ್ತಾ ಇಲ್ವಾ ಅನ್ನೋದು ಒಂದು ಕಡೆಗೆ ಬರುವಂಥ ಒಂದು ಸಂದೇಹ. ಓವರಾಲ್ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಆಗ್ಲೇ, ನೋಡಬೇಕು, ಕಾದು ನೋಡೋಣ ಏನೇ. ಸ್ನೇಹಿತರೆ, ಹಾಗೆ ಯಾಕೆ ಈ ಥರ ಕಾವ್ಯ ಅವರು ಒದ್ದಾಗಿ ಇದ್ಯಾವುದು ಒಂದು ಸಾಂಗ್ ನೆನಪಿಗೆ ಬರುತ್ತೆ ಕಾವ್ಯ ಅವ್ರು ಮಾಡೋ ಕೆಲಸ ನೋಡಿದ್ರೆ. ನೀನೇ ಸಾಕಿದಾಗಿಣಿ ನನ್ನ ಮುಗ್ದಿನಾಗಿಣಿ ಅದ್ದಾಗಿ ಕುಕ್ಕಿತಲ್ಲೋ ಅದ್ದಾಗಿ ಕುಕ್ಕಿತಲ್ಲೋ ಅಂತ ಅಂದ್ಬಿಟ್ಟು ಆ ಸಾಂಗ್ ಜ್ಞಾಪಕಕ್ಕೆ ಬರೋ ಥರ ಮಾಡ್ತಾ ಇದ್ದಾರೆ ಕಾವ್ಯವರು. ಕಾದು ನೋಡೋಣ, ಕಾವ್ಯವರು ಏನಾದರೂ ಚೇಂಜಸ್ ಆಗುವಂಥ ಮಟ್ಟ ಮನಸ್ಥಿತಿ ಇನ್ನೊಂದು ಮತ್ತೊಂದು ಬರುತ್ತಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಾಗಿದೆ. ಏನೇ ಅಂದರೂ ವೀಕ್ಷಕರೇ, ನನಗೆ ಹೇಳೋದೇನಪ್ಪ ಅಂದರೆ, ಅದಕ್ಕೆ ದೊಡ್ಡವರು ಹೇಳೋದು, ಓಕೆನಾ, ಹೆಣ್ಮಕ್ಳು ಸವಾಸ ಬಿಡ್ರೆ ಸಾಧನೆ ಮಾಡುವಾಗ. ಯಾಕೆ ಅಂತಂದರೆ ಕಮಿಟ್ಮೆಂಟ್ ಆ್ಯಡ್ ಆಗುತ್ತೆ. ಅದು ಫ್ರೆಂಡ್ ಆಗಲಿ, ಅಕ್ಕ ಆಗಲಿ, ತಮ್ಮ ಆಗಲಿ, ತಂಗಿ ಆಗಲಿ, ಅವರು ದೇವ್ರ ಸ್ಥಾನದಲ್ಲಿ ಇಟ್ಬಿಡ್ಬೇಕು. ಹೆಣ್ಮಕ್ಳನ್ನ ದೇವರು ಅಂದ್ಕೊಂಡು ಒಂದು ಕಡೆಗೆ ಇಟ್ಬಿಡ್ಬೇಕಷ್ಟೇ, ಓಕೆನಾ. ದೇವ್ರನ್ನ ಈಗ ಡೈಲಿ ನಾವು ಎತ್ಕೊಂಡು ತಿರುಗಾಡಲ್ಲ, ಅಥವಾ ಡೈಲಿ ದೇವ್ರ ಬಗ್ಗೆ ಮಾತಾಡಲ್ಲ, ಯಾವಾಗಲೇ ಆದರೂ ನಮಸ್ಕರಿಸ್ತೀವಿ. ಆ ಥರ ಹೆಣ್ಣನ್ನು ಒಂದು ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕಷ್ಟೇ. ಆಮೇಲೆ ನಾವು ಯಾವಾಗ ಈಗ ಬೆಳಗ್ಗೆ ಸಾಯಂಕಾಲ ಯಾವಾಗ ಪೂಜೆ ಮಾಡ್ತೇವಲ್ಲ, ಆವಾಗ ತಾಯಿ ನಮ್ಮವ್ವ ಕಾಪಾಡವ್ವ, ತಂದೆ ನಮ್ಮಪ್ಪ ಕಾಪಾಡಪ್ಪ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಆ ಥರ ಹೆಣ್ಮಕ್ಳನ್ನ ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಬಿಟ್ಟು ಬಿಟ್ಬಿಡ್ಬೇಕು. ಹೆಣ್ಮಕ್ಳನ್ನ ಹತ್ರಕ್ಕೆ ಇಟ್ಕೋಬಾರ್ದು. ಆ ಹೆಣ್ಮಕ್ಳನ್ನ ಹತ್ರಕ್ಕೆ ಇಟ್ಕೊಂಡಾಗ ಏನಾಗುತ್ತೆ, ಕಮಿಟ್ಮೆಂಟ್ಗಳು ಆ್ಯಡ್ ಆಗುತ್ತೆ. ಅಯ್ಯೋ, ನಮ್ಮ ಹುಡುಗಿಗೆ ಯಾರಾದರೂ ಏನಾದರೂ ಅಂದ್ಬಿಡ್ತಾರೇನೋ, ಅಥವಾ ನನ್ನ ಫ್ರೆಂಡಿಗೆ ಯಾರಾದರೂ ಏನಾದರೂ ಅಂದ್ಬಿಡ್ತಾರೇನೋ, ಅಥವಾ ನನ್ನ ಅಕ್ಕನಿಗೆ ಯಾರಾದರೂ ಏನಾದರೂ ಅಂದ್ಬಿಡ್ತಾರೇನೋ, ನನ್ನ ತಂಗಿಗೆ ಯಾರಾದರೂ ಏನಾದರೂ ಅಂದ್ಬಿಡ್ತಾರೇನೋ ಅನ್ನೋದು. ಅದನ್ನು ಸಪ್ರೇಟಾಗಿ ಇಟ್ಟಿರಬೇಕು. ಅಂದಾಗ ಯಾರಾದರೂ ಏನಾದರೂ ಮಾತಾಡಿದಾಗ ಸಿಡ್ದದ್ದು ಅದೇನೋ ಅಂತಾರಲ್ಲ, ಅಲ್ಲಿ ಏನು ಕೊಡಬೇಕೋ ಅದನ್ನು ಕೊಡಬೇಕು. ಅದನ್ನು ಬಿಟ್ಟು ಗಿಲ್ಲಿಯವರು ಹತ್ರಕ್ಕೆ ಸೇರಿಸ್ಕೊಳ್ಳೋದೇ ಒಂದು ದೊಡ್ಡ ಇದಾಗ್ತಾ ಇದೆಯಾ ಅನ್ನೋದು ನನ್ನ ಅನಿಸಿಕೆ. ಈಗ ಗಿಲ್ಲಿಗೆ ಆದಂಥ ಒಂದು ಫ್ಯಾನ್ಸ್ ಬೇಸ್ ಇದೆ, ಅವನಿಗೆ ಆದಂಥ ಒಂದು ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ. ಇನ್ನೇನು ನಾಳೆ ನಾಡಿದ್ರಲ್ಲಿ ನಮ್ಮ ಒಂದು ಚಾನಲ್ನಲ್ಲೂ ಕೂಡ ಗಿಲ್ಲಿಯ ಒಂದು ವಿಚಾರಧಾರಣೆಯನ್ನು ಕುರಿತು ಒಂದು ಸಾಂಗ್ನ ಬಿಡಬೇಕು ಅಂದ್ಕೊಂಡಿದ್ದೀವಿ. ಗಿಲ್ಲಿ 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 ಗಲ್ಲಿಯಲ್ಲೂ ಗಿಲ್ಲಿ ಗಿಲ್ಲಿ ಅಂತ, ಓಕೆನಾ. ಗಲ್ಲಿ ಗಲ್ಲಿಯಲ್ಲೂ ನಿನ್ನ ಹೆಸರೇ ಗಿಲ್ಲಿ 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 ಅಂತ ಬರುತ್ತೆ ಸಾಂಗು. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಒದ್ದಾಡ್ತಾ ಇದ್ದೇನೆ, ಓಕೆನಾ. ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಬೆಂಬಲಿಸಿ. ಇದೇ ಥರ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಅಂತ ಕೇಳ್ಕೊತೀನಿ. ನಮಸ್ಕಾರ.